ಬಹಳ ಮುಖ್ಯವಾದ ಒಂದು ಕಾನೂನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅದೇನೆಂದ್ರೆ, ನೀವು ಸಮಸ್ಯೆ ಆದಾಗ ಪೊಲೀಸ್ ಸ್ಟೇಷನಿಗೆ ಹೋಗ್ತೀರಾ, ಒಂದು ದೂರನ್ನು ಕೊಡ್ತೀರಾ. ಆದರೆ ಆ ಒಂದು ಪ್ರಕರಣ ಸಿವಿಲ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಿರ್ತದೆ. ಆದರೆ ಪೊಲೀಸ್ನವರು ಲಾ ಆ್ಯಂಡ್ ಆರ್ಡರ್ ವೈಲೇಷನ್ ಆದರೆ ಮಾತ್ರ ಪೊಲೀಸ್ನವರಿಗೆ ಅಲ್ಲಿ ಕರೆಸಿ ವಿಚಾರಣೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಆ ನಂತರ ಅಲ್ಲಿ ಯಾರು ತಪ್ಪಿತಸ್ಥರು ಕಂಡು ಬರ್ತಾರೋ ಅವರ ಮೇಲೆ FIR ಅನ್ನು ಹಾಕಬೇಕು. ಆದರೆ ಆ ರೀತಿ ಮಾಡದೆ ಎರಡೂ ಪಕ್ಷಗಾರರನ್ನು ಕರ್ಕೊಂಬಂದು ಸಿವಿಲ್ ಡಿಸ್ಪ್ಯೂಟ್ ಇರುವಂತಹ ಪ್ರಕರಣವನ್ನು ಪೊಲೀಸ್ ಸ್ಟೇಷನ್ನಲ್ಲಿ ನಿಮಗೆ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ರು ಅಂದರೆ ನೀವು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನೀವು ಈ ರೀತಿ ಮಾಡಿದರೆ ಸ್ಟೇಷನ್ ಹೆಡ್ ಇರ್ತಾರಲ್ಲ, ಅಂತಹ SI ಮೇಲೆ ಹಿರಿಯ ಅಧಿಕಾರಿಗಳಿಗೆ ನೀವು ದೂರನ್ನು ಕೊಡಬಹುದು. ಕಂಪ್ಲೇಂಟ್ ಟು ಹೈಯರ್ ಆಫೀಸರ್ಸ್. ನೀವು ಮೇಲಧಿಕಾರಿಗಳು ಯಾರು ಅಂದರೆ ಆ ಸ್ಟೇಷನ್ ಹೆಡ್ ಯಾರು ಆ ರೀತಿ ರಾಜಿ ಪಂಚಾಯಿತಿ ಮಾಡ್ತಾರೋ ಸಿವಿಲ್ ಡಿಸ್ಪ್ಯೂಟ್ಗಳನ್ನು, ಅವರ ಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅಂದರೆ CIಗೆ ಅಥವಾ ಸೂಪರ್ಡೆಂಟ್ ಆಫ್ ಪೊಲೀಸ್ ಅವರಿಗೆ SP ಅವರಿಗೆ ಅಥವಾ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸಿಗೆ DCP ಅವರಿಗೆ ನೀವು ದೂರನ್ನು ಕೊಡಬಹುದು. ಇಲ್ಲ ಅಂದರೆ CRPC ಸೆಕ್ಷನ್ 154 ಸಬ್ ಕ್ಲಾಸ್ 3 ಪ್ರಕಾರ ಮೇಲಧಿಕಾರಿಗಳಿಗೆ ದೂರನ್ನು ನೀವು ಸಲ್ಲಿಸುವಂತಹ ಹಕ್ಕು ನಿಮಗಿದೆ. ಇಲ್ಲ ಅಂದರೆ ಮ್ಯಾಜಿಸ್ಟ್ರೇಟ್ ಅವರಿಗೆ CRPC ಸೆಕ್ಷನ್ 156 ಸಬ್ ಕ್ಲಾಸ್ 3 ಅಥವಾ 223 ಆಫ್ BNS ಆ್ಯಕ್ಟ್ ಅಂಡರ್ನಲ್ಲಿ ನೀವು ನೇರವಾಗಿ ಜಡ್ಜಿಗೆ ಕೂಡ ಅಂತಹ ಪೊಲೀಸ್ ಅಧಿಕಾರಿಯ ಮೇಲೆ ಕಂಪ್ಲೇಂಟನ್ನು ನೀಡಲಿಕ್ಕೆ ಅವಕಾಶ ಇದೆ. ಇನ್ನೂ ಒಂದು ಕ್ರಮ ಇದೆ, ಹೈಕೋರ್ಟಿನಲ್ಲಿ ನೀವು ನೇರವಾಗಿ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅಂದರೆ ಪೊಲೀಸರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಸಿವಿಲ್ ವ್ಯಾಜ್ಯಗಳನ್ನು ಪೊಲೀಸ್ ಸ್ಟೇಷನಲ್ಲಿ ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 226 ಅಡಿಯಲ್ಲಿ ನೀವು ಹೈಕೋರ್ಟಿಗೆ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ. ಇನ್ನೊಂದು ಕ್ರಮ ಅಂದರೆ ಮಾನವ ಹಕ್ಕು ಆಯೋಗಕ್ಕೂ ಕೂಡ ಪೊಲೀಸರು ಮಾಡಿರುವ ಒತ್ತಡ, ಬೆದರಿಕೆ ಮತ್ತು ಬಲವಂತದ ರಾಜಿಯ ವಿರುದ್ಧವಾಗಿ ನೀವು ದೂರನ್ನು ನೀಡಬಹುದಾಗಿದೆ. ನ್ಯಾಷನಲ್ NHRC ಅಥವಾ ರಾಜ್ಯ ಮಾನವ ಹಕ್ಕು ಆಯೋಗಕ್ಕೂ ಕೂಡ ಅಂತಹ ಪೊಲೀಸರ ಮೇಲೆ ನೀವು ದೂರನ್ನು ಕೊಡಬಹುದಾಗಿದೆ. ಇಲಾಖೆಯ ಎನ್ಕ್ವೈರಿಗೂ ಕೂಡ ನೀವು ಕೇಳಿಕೊಳ್ಳಬಹುದಾಗಿದೆ. ಡಿಪಾರ್ಟ್ಮೆಂಟಲ್ ಆಕ್ಷನ್ ಅಗೇನೆಸ್ಟ್ ದಟ್ ಪೊಲೀಸ್ ಆಫೀಸರ್ ಅಂತ, ಅಂದರೆ ಅಂತಹ ಪೊಲೀಸ್ ಅಧಿಕಾರಿಯ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕೂಡ ಮಾಡಬಹುದು ಅಂಥೇಳಿ ನೀವು ದೂರನ್ನು ಕೊಡಬಹುದಾಗಿದೆ. ಇಲ್ಲ ಪೊಲೀಸರು ತಮ್ಮ ಕರ್ತವ್ಯವನ್ನು ಬಿಟ್ಟು ಬೇರೆ ರೀತಿ ಕೆಲಸವನ್ನು ನಿರ್ವಹಣೆ ಮಾಡಿದಾಗ ಅವರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗೂ ನೀವು ಅವರ ತಪ್ಪನ್ನು ಸಾಬೀತು ಮಾಡಲಿಕ್ಕೋಸ್ಕರ ದೂರನ್ನು ಕೊಡಬಹುದಾಗಿದೆ. ಆಗ ಆ ದೂರಿನ ಆಧಾರದ ಮೇಲೆ ಎನ್ಕ್ವೈರಿ ಆದ ನಂತರ ಅವರನ್ನು ಸಸ್ಪೆನ್ಷನ್ ಮಾಡಬಹುದಾಗಿದೆ, ಟ್ರಾನ್ಸ್ಫರ್ ಮಾಡಬಹುದಾಗಿದೆ, ಡಿಫರ್ ಮಾಡಬಹುದಾಗಿದೆ, ಇಲ್ಲವೇ ಅವರನ್ನು ಕರ್ತವ್ಯದಿಂದ ಡಿಸ್ಮಿಸ್ ಮಾಡಲು ಅಥವಾ ಹಿಂಬಡ್ತಿಯನ್ನು ಕೊಡಲು ಕೂಡ ಇಲಾಖೆಯಲ್ಲಿ ಅವಕಾಶ ಇದೆ. ಕ್ರಿಮಿನಲ್ ಇಂಟಿಮಿಡೇಷನ್ IPC 506 ಪ್ರಕಾರ ನೀವು ದೂರನ್ನು ಕೊಡಬಹುದಾಗಿದೆ. ಹಾಗೆ ಎಕ್ಸ್ಟಾರ್ಷನ್ IPC 384 ಸೆಕ್ಷನ್ ಪ್ರಕಾರ ಬಲವಂತ ಮಾಡ್ತಾ ಇದ್ದಾರೆ, ನನಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಕೂಡ ಕೊಡಬಹುದಾಗಿದೆ. ಹಾಗೆ ಮಿಸ್ಯೂಸ್ ಆಫ್ ಪವರ್, ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಬಿಟ್ಟು ಬೇರೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಹೈಯರ್ ಆಫೀಸರ್ಗಳಿಗೆ ನೀವು ದೂರನ್ನು ಕೊಡಬಹುದಾಗಿದೆ. ಮಾನ್ಯ ಸುಪ್ರೀಂ ಕೋರ್ಟ್ ಕೂಡ ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿದೆ. ಇಂತಹ ಸ್ಟೇಟ್ ಆಫ್ ಹರಿಯಾಣ ವರ್ಸಸ್ ಭಜನ್ ಲಾಲ್ ಕೇಸಲ್ಲಿ ಪೊಲೀಸ್ ಅಧಿಕಾರಿಗಳು ಸಿವಿಲ್ ವಿಷಯಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರದು, ಇದು ಸ್ಪಷ್ಟವಾಗಿ ಹೇಳಿದೆ. ಆ ರೀತಿ ಹಸ್ತಕ್ಷೇಪವನ್ನು ಮಾಡಿದಾಗ ನಾನಾಗಲೇ ಹೇಳಿದಂತಹ ಕಾನೂನು ಕ್ರಮಗಳನ್ನು ತಗೊಳ್ಳೋಕ್ಕೆ ಕಂಪ್ಲೇಂಟನ್ನು ಮ್ಯಾಜಿಸ್ಟ್ರೇಟ್ ಅಂದರೆ ಜಡ್ಜಿಗೆ ಕೊಡ್ಬೋದು, ಇಲ್ಲ ಮೇಲಧಿಕಾರಿಗಳಿಗೆ ನೀವು ಕಂಪ್ಲೇಂಟನ್ನು ಕೊಡ್ಬೋದು. ಹಾಗೆ ಲಲಿತಾ ಕುಮಾರಿ ವರ್ಸಸ್ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ ಕೇಸಲ್ಲೂ ಕೂಡ ಕ್ರಿಮಿನಲ್ ಅಪರಾಧ ಇದ್ದಾಗ ಮಾತ್ರ FIR ಅನ್ನು ದಾಖಲಿಸಬೇಕು. ಅಂದರೆ ಬ್ರೀಚ್ ಆಫ್ ಲಾ ಆ್ಯಂಡ್ ಆರ್ಡರ್ ಇದ್ದಾಗ ಮಾತ್ರ FIR ಅನ್ನು ದಾಖಲು ಮಾಡಬೇಕು ಪೊಲೀಸರು. ಸಿವಿಲ್ ನೇಚರ್ ಇದ್ದಾಗ FIR ಮಾಡಲಿಕ್ಕೆ ಮುಂದಾದರೆ ಅಂತಹ ಪೊಲೀಸ್ ಅಧಿಕಾರಿಯ ಮೇಲೆ ನೀವು ನಿಸ್ಸಂದೇಹವಾಗಿ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟ ನಿರ್ದೇಶನವನ್ನು ನೀಡಿದೆ. ಫ್ರೆಂಡ್ಸ್, ಇಷ್ಟು ವಿಚಾರಗಳು ನಿಮಗೆ ನ್ಯಾಯದಾನ ಪೊಲೀಸ್ ಸ್ಟೇಷನ್ಗಳಲ್ಲಿ ಸಿಗಲಿಲ್ಲ ಅಂದರೆ ದಯವಿಟ್ಟು ಅಂಥ ಅಧಿಕಾರಿಗಳ ಮೇಲೆ ನೀವು ಹೈಯರ್ ಅಥಾರಿಟಿಗೆ ಅಥವಾ ಮ್ಯಾಜಿಸ್ಟ್ರೇಟ್ ಅವರಿಗೆ ದೂರನ್ನು ಕೊಡಬಹುದು. ಅಥವಾ ಅಂದರೆ ನೇರವಾಗಿ ಹೈಕೋರ್ಟಿಗೂ ಕೂಡ ರಿಟ್ ಅರ್ಜಿಯನ್ನು ಸಂಬಂಧಪಟ್ಟ ದಾಖಲಾತಿಗಳ ಜೊತೆಗೆ ಕೊಟ್ಟರೆ ಅಂಥ ಪೊಲೀಸ್ ಅಧಿಕಾರಿಗಳನ್ನು
ಸಸ್ಪೆಂಡ್ ಮಾಡಿಸ್ಬೋದು, ಕೇಸಿಂದ ಡಿಸ್ಮಿಸ್ ಮಾಡಿಸ್ಬೋದು, ಇಲ್ಲ ಹಿಂಬಡ್ತಿಯನ್ನು ಕೊಡಿಸ್ಬೋದು, ಹಾಗೆ ಕಂಬಿ ಎಣಿಸ್ಲಿಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳ್ತಾ ಧೈರ್ಯವಾಗಿ ನಿಮ್ಮ ನ್ಯಾಯಕ್ಕಾಗಿ ನೀವು ಸ್ಟೇಷನ್ಗಳಿಗೆ ಹೋಗಿ ನ್ಯಾಯ ಸಿಗದೇ ಇದ್ದರೆ ನಿಮ್ಮ ಹಕ್ಕುಗಳನ್ನು ನೀವು ಚಲಾಯಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.